ಬೆಂಗಳೂರಲ್ಲಿ ಮಗನೇ ತಂದೆ ತಾಯಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂಥ ಘಟನೆ ನಡೆದಿದೆ. HAL ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ತಂದೆ ತಾಯಿಯನ್ನ ಸ್ವಂತ ಮಗನೇ ಬರ್ಬರವಾಗಿ ಹತ್ಯೆ ಮಾಡಿರು. ಆರೋಪಿ ರೋಹನ್ ಭಟ್ಟನ ಪೊಲೀಸರು ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ. ತಂದೆ ನವೀನ್ ಚಂದ್ರ, ತಾಯಿ ಶ್ಯಾಮಲ, ಇಬ್ಬರನ್ನ ಕೊಲೆ ಮಾಡಿದ್ದಾನೆ ಪಾಪಿ ಮಗ. ಪೊಲೀಸ್ ವಿಚಾರಣೆ ವೇಳೆ ಸ್ಫೋಟಕ ವಿಚಾರಗಳನ್ನು ಆತ ಬಾಯ್ಬಿಟ್ಟಿದ್ದಾನೆ. ಹೇಗೆ ಕೊಂದೆ ಅನ್ನೋದಕ್ಕೆ. ಅಮ್ಮ ನನಗೆ ಹಾಲ್ನಲ್ಲಿ ನಿದ್ದೆ ಮಾತ್ರೆ ಹಾಕಿ ಕೊಡ್ತಾ ಇದ್ರು, ಕೆಲ್ಸಕ್ಕೆ ಹೋಗಲ್ಲ ಅಂತ ಅಪ್ಪ ಯಾವಾಗಲೂ ಬೈತಾ ಇದ್ರು. ಮಗಳು ಅಮೆರಿಕಾದಲ್ಲಿ ಒಳ್ಳೆ ಕೆಲಸದಲ್ಲಿದ್ದಾರೆ, ನೀನು ನಮ್ಮ ಮರ್ಯಾದೆ ಕಳೀತಾ ಇದೀಯಾ ಅಂತ ಪದೇ ಪದೇ ನಿಂದಿಸ್ತಾ ಇದ್ರು. ದುಡ್ಡು ಕೇಳಿದ್ರೆ ದುಡ್ಡು ಕೊಡ್ತಾ ಇರಲಿಲ್ಲ, ಅದಕ್ಕಾಗಿ ಕೊಂದೆ ಅಂತ ಹೇಳ್ಕೊಂಡಿದ್ದಾನೆ. ಇನ್ನು ಮೃತಪಟ್ಟಿರುವಂತ ಮಗನಿಂದ ಕೊಲೆಯಾಗಿರುವಂತ ನವೀನ್ ಚಂದ್ರ ಭಟ್ ಇಂಡಿಯನ್ ನೇವಿಯಲ್ಲಿ, ಭಾರತದ ನೌಕಾಸೇನೆಯಲ್ಲಿ ಕ್ಯಾಪ್ಟನ್ ಆಗಿ ನಿವೃತ್ತರಾದವರು. ತಾಯಿ ಅಂದ್ರೆ ರೋಹನ್ ಭಟ್ನ ತಾಯಿ ನವೀನ್ ಚಂದ್ರ ಭಟ್ ಅವರ ಪತ್ನಿ, ಅವರು ಡಾಕ್ಟರ್, ವೃತ್ತಿಯಲ್ಲಿ ವೈದ್ಯ. ರೋಹನ್ ಭಟ್ ಸಾಫ್ಟ್ವೇರ್ ಇಂಜಿನಿಯರ್, ಅಮೆರಿಕದಲ್ಲಿ ಓದಿದಂಥ ವ್ಯಕ್ತಿ. ನೋಡ್ತಾ ಇದ್ದೀರಿ, ಈತನೇ. ಕಾರಣ ಏನು ಹೇಳ್ತಿದ್ದಾನೆ ಅಂತಂದ್ರೆ ಖರ್ಚಿಗೆ ದುಡ್ಡು ಕೊಡ್ತಾ ಇರಲಿಲ್ಲ ಅಂತ. ಈತ ಅಮೆರಿಕದಲ್ಲಿ ಓದಿದ್ದಂತೆ, ಬೆಂಗಳೂರಲ್ಲಿ ಕೆಲಸದಲ್ಲಿದ್ದಂತೆ, ಆನಂತರ ಕೆಲಸ ಬಿಟ್ಟಿದ್ದಂತೆ. ತಂದೆ ತಾಯಿ ಕೆಲಸಕ್ಕೆ ಹೋಗು ಅಂತ ಹೇಳ್ತಾ ಇದ್ರು. ಇವತ್ತ ದುಡ್ಡು ಕೇಳ್ತಾ ಇದ್ದ, ಪದೇ ಪದೇ ಗಲಾಟೆಯಾಗಿದೆ. ಗಲಾಟೆ ವಿಕೋಪಕ್ಕೆ ಹೋಗಿ ತಂದೆ ತಾಯಿಯ ಕತೆ ಮುಗಿಸಿದ್ದಾನೆ ಪಾಪಿ ಮಗ. ಬೆಂಗಳೂರಿನ HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜೋಡಿ ಕೊಲೆ ನಡೆದಿದೆ. ಅದರಲ್ಲೂ ಮಗನೇ ತನ್ನ ತಂದೆ ತಾಯಿಯನ್ನ ಕೊಲೆ ಮಾಡುವಂತಹ ಕೆಲಸ ಮಾಡಿದ್ದಾನೆ. ಪ್ರಸ್ತುತ ಆ ಘಟನೆ ನಡೆದಂತಹ ಜಾಗದಲ್ಲಿ ನಾನಿದ್ದೇನೆ. ನೀವು ಗಮನಿಸ್ತಾ ಇರುವಂಥದ್ದು ಇದು HAL ಪೊಲೀಸ್ ಠಾಣಾ ವ್ಯಾಪ್ತಿಯ ನಾರಾಯಣ ರೆಡ್ಡಿ ಮುಖ್ಯ ರಸ್ತೆಯ ಇರುವಂತಹ ಆದರ್ಶ ವಿಸ್ತಾ ಎನ್ನುವಂತಹ ಒಂದು ಅಪಾರ್ಟ್ಮೆಂಟ್. ಈ ಅಪಾರ್ಟ್ಮೆಂಟ್ನಲ್ಲಿ ಯುವಕ ತನ್ನ ತಂದೆ ತಾಯಿಯನ್ನ ಕೊಲೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ರೋಹನ್ ಎನ್ನುವಂತಹ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ತಂದೆ ನಿವೃತ್ತ ನೇವಿ ಆಫೀಸರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಹಾಗೆ ಅವರ ತಾಯಿಯೂ ಕೂಡ ಡಾಕ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಅವರಿಬ್ಬರನ್ನೂ ಕೂಡ ಕೊಲೆ ಮಾಡುವಂತಹ ಕೆಲಸವನ್ನ ಈತ ಮಾಡಿದ್ದಾನೆ. ಕೌಟುಂಬಿಕ ಕಲಹಕ್ಕಾಗಿ ಆಗಾಗ ಕುಟುಂಬದಲ್ಲಿ ಜಗಳ ನಡೀತಾ ಇತ್ತು ಅನ್ನುವಂಥ ಒಂದು ಆರೋಪ ಕೇಳಿಬಂದಿತ್ತು. ಆ ಹಿನ್ನೆಲೆಯಲ್ಲಿ ತಂದೆ ಆಗಿರುವಂತಹ ನವೀನ್ ಚಂದ್ರ ಹಾಗೆ ದಂತವೈದ್ಯವಾಗಿ ಕೆಲಸವನ್ನು ಮಾಡ್ತಿದ್ದಂತಹ ಶ್ಯಾಮಲ ಅವರನ್ನ ಮಗ ರೋಹನ್ ಕೊಲೆಯನ್ನು ಮಾಡಿದ್ದಾನೆ. ಚಾಕುವನ್ನು ಇರಿದು ತಂದೆಗೆ ಪಕ್ಕೆಲುಬಿಗೆ ಕೊಲೆಯನ್ನು ಮಾಡಿದರೆ, ಇನ್ನೊಂದು ಕಡೆಯಲ್ಲಿ ತಾಯಿಗೂ ಕೂಡ ಕತ್ತಿಗೆ ಚಾಕುವನ್ನು ಇರಿದು ಕೊಲೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದಾನೆ. ಆತ ಪೊಲೀಸ್ ತನಿಖೆ ವೇಳೆಯಲ್ಲೂ ಕೂಡ ವಿಚಿತ್ರವಾಗಿ ವರ್ತನೆಯನ್ನು ಮಾಡ್ತಿದ್ದಾನೆ. ಹಾಗೆ 4 ಲಕ್ಷ ಹಣಕ್ಕಾಗಿ ಈ ರೀತಿಯಾದಂತಹ ಒಂದು ಕೊಲೆ ಮಾಡಿದ್ದಾನೆ ಎನ್ನುವಂಥ ಒಂದು ಅನುಮಾನ ಮೂಡ್ತಾ ಇದೆ. ಅದರ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ನಡೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ನವೀನ್ ಹಾಗೆ ಶ್ಯಾಮಲಾ ದಂಪತಿಗೆ ಇಬ್ಬರು ಮಕ್ಕಳಿದ್ರು. ಆ ಇಬ್ಬರು ಮಕ್ಕಳನ್ನು ಕೂಡ USA ವಿದ್ಯಾಭ್ಯಾಸವನ್ನು ಕೊಡಿಸಿ ಅವರಿಗೆ ಉದ್ಯೋಗವನ್ನು ಕೊಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದರೆ ಮಗಳು USA ವಿದ್ಯಾಭ್ಯಾಸವನ್ನು ಮುಗಿಸಿ ಆಕೆ ಕೆಲಸವನ್ನು ಮಾಡ್ತಾ ಇದ್ಲು. ಆದರೆ ಮಗ ವಿದ್ಯಾಭ್ಯಾಸ ಮುಗಿಸಿಕೊಂಡು ಬಂದು ಯಾವುದೇ ಕೆಲಸ ಇಲ್ಲದೆ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ತಂದೆ ತಾಯಿ ಕಿರಿಕಿರಿ ಮಾಡ್ತಾ ಇದ್ರು ಅನ್ನುವಂಥ ಒಂದು ವಿಚಾರವನ್ನು ಆತ ಪೊಲೀಸರ ಮುಂದೆ ಹೇಳ್ಕೊಂಡಿದ್ದಾನೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾದಂತಹ ಕೊಲೆ ಮಾಡಬೇಕಾದಂಥ ಅವಶ್ಯಕತೆ ಇತ್ತ ಎನ್ನುವಂಥ ಒಂದು ಆಧಾರದ ಮೇಲೆ ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ನಿನ್ನೆ ಬೆಳಗ್ಗೆ 7:15 ಸುಮಾರಿಗೆ ಘಟನೆ ನಡೆದಿರುವಂಥದ್ದು. ತದನಂತರ 8:30 ಸುಮಾರಿಗೆ ಇಬ್ಬರು ಕೂಡ ಸಾವಾಗ್ತಾರೆ. ಇವರನ್ನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯುವಂತಹ ಕೆಲಸವನ್ನು ಅಪಾರ್ಟ್ಮೆಂಟ್ನಲ್ಲಿರುವಂತಹ ಇನ್ನಿತರ ಜನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರ ಚಿಕಿತ್ಸೆ ಫಲಕಾರಿಯಾಗದೆ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ಸದ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ರೋಹನ್ ಎನ್ನುವಾತನನ್ನ HAL ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.